ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಕುಕ್ಕಟಿ. ಇವತ್ತು ನಾವು ಐತಿಹಾಸಿಕ 7 ಕೊಳ್ಳದ ಯಲ್ಲಮ್ಮನ ಸನ್ನಿಧಿಯಲ್ಲಿದ್ದೀವಿ. ಸೌದತ್ತಿ ವಿಧಾನಸಭಾ ಕ್ಷೇತ್ರದ ಶಾಸಕರ ರಿಪೋರ್ಟ್ ಕಾರ್ಡನ್ನು ನಿಮಗೆ ತೋರಿಸಲಿಕ್ಕೆ ಬಂದಿದ್ದೀವಿ. ಕಳೆದ 20 ತಿಂಗಳಲ್ಲಿ ಇಲ್ಲಿನ ಶಾಸಕರಾಗಿರುವಂಥ ವಿಶ್ವಾಸ ವೈದ್ಯ ಅವರು ಈ ಕ್ಷೇತ್ರಕ್ಕೆ ಮಾಡಿರುವ ಕೊಡುಗೆ ಏನು, ಜೊತೆಗೆ ಶಾಸಕರ ಬಗ್ಗೆ ಇಲ್ಲಿನ ಕ್ಷೇತ್ರದ ಜನ ಹೇಳ್ತಾ ಇರೋದೇನು ಅಂತೇಳಿ ನಾವು ತಿಳ್ಕೊಂಡು ಬರೋಣ. ನಿಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಏನು ಹೇಳ್ತೀವಿ? ನಮ್ಮ ಶಾಸಕರು ದೇವ್ರಂತ ಶಾಸಕರು ಇರ್ತಾರೆ ಸರ್. ಅವ್ರು ಬಂದಾಗ ಇಲ್ಲಿ ಎಲ್ಲ ಕಾರ್ಯ ಎಲ್ಲ ಚಲೋ ನಡೆದೈತೆ ರೀ. ಯಾಕೆ ಹಿಂದೆ ಆಗಿರಲಿಲ್ಲ? ಇಲ್ಲ ಸರ್, ಹಿಂದೆ ಆಗಿರಲಿಲ್ಲ. ನಮ್ಮ ಶಾಸಕರು ಬಂದಾಗನ ವಿಶ್ವಾಸ ವೈದ್ಯರು ಬಂದಾಗ ಇದೆಲ್ಲ ನಡೆದೈತೆ ರೀ. ಅಲ್ಲ, ಈಗ ಶಾಸಕರು ನಿಮ್ಮ ಕೈಗೆ ಸಿಗ್ತಾರ, ಮಾತಾಡ್ತಾರ, ಅಥವಾ ಏನಾದರೂ ನಿಮ್ಮ ಡೆವಲಪ್ಮೆಂಟ್ ವಿಚಾರದಲ್ಲಿ ನಿಮ್ಮನ್ನ ಏನ್ರೆ ಕೇಳ್ತಾರ? ಸಿಗ್ತಾರೆ ಸರ್. ಎನಿ ಟೈಮ್ 24 hours ಫೋನ್ ಹಚ್ಚೋರು ಸಿಗ್ತಾರೆ ಸರ್. ಇಲ್ಲ ಮನೆಗೆ ಹೋಗೋರು ಸಿಗ್ತಾರೆ, ಆಫೀಸ್ಗೆ ಹೋಗಿ ಸಿಗ್ತಾರೆ ರೀ. ನಿಮ್ಮ ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ 100ಕ್ಕೆ? ಏನು 100ಕ್ಕೆ 100 ಸರ್. ಅವ್ರು ಒಳ್ಳೆ ಶಾಸಕರು ಅಂತರ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕ್ರಿ ನಾವು. ಇದನ್ನೊಂದು ಹೇಳಕ್ ಇಷ್ಟಪಡ್ತೀವಿ. ಡೆವಲಪ್ಮೆಂಟ್ ಮಾಡಕತ್ತಾರ ಸರ್, ಅದರದ್ದು ಏನು ಸಂಚಯ ಇಲ್ಲ. ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಅಲ್ರಿ ರೋಡ್ಗಳು ಚಲೋ ಆಗಕತ್ತಾವ, ರೋಡ್ಗೆ ಲೈಟ್ ಹಾಕ್ಯಾರು, ಎಲ್ಲ ಚಲೋ ಮಾಡಕತ್ತಾರ. ಮಾಡಕತ್ತಾರ. ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆ. ಅವ್ರು ಏನಾರ ಮಾಡಿದ್ದಾರೆ? ಅವರು ಮಾಡ್ತಾರೆ ಸರ್, ಅವರು ಸ್ಯಾಂಕ್ಷನ್ ಮಾಡ್ಸ್ಯಾರ ರೊಕ್ಕ, ಅದೇನಿಲ್ಲ. ನಮ್ಮ ಜಗದೀಶ್ ಶೆಟ್ಟರು ಮಾಡ್ಸ್ಯಾರ. ಈಗ ನಿಮ್ಮ ಶಾಸಕರು 2 ವರ್ಷ ಆಯ್ತು ಇಲ್ಲಿಂದ ಆಯ್ಕೆಯಾಗಿ, ಏನಾದರೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಾ? ನಿಮ್ಮ ಸಮಸ್ಯೆ ಏನಾದರೂ ಕೇಳ್ತಾ ಇದ್ದಾರಾ? ಭಾರಿ ಡೆವಲಪ್ಮೆಂಟ್ ಮಾಡ್ಯಾರ. ಭಾರಿ ಡೆವಲಪ್ಮೆಂಟ್ ಅಂತಂದ್ರೆ ಹೆಂಗ್ರಿ? ಅಂದ್ರೆ ಒಂದು ರೋಡ್ ಲೈಟ್ ಮಾಡಿಸ್ಯಾರ. ಮೊನ್ನೆ ಒಂದು ಹೈವೇ ಉದ್ಘಾಟನೆ ಮಾಡಿದ್ರು. ಯಲ್ಲಮ್ಮ ಗುಡ್ಡದ ಚೆರೆ ಬಿಡಿಸ್ಯಾರ. ಇನ್ನೂ ಅನೇಕ ಕಾರ್ಯಕ್ರಮ ಭಾರಿ ಮಾಡ್ಕೊಳ್ತಿದಾರ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ಕೈಗೆ ಸಿಗ್ತಾರ? ಕಾಯಂ ಡೈಲಿ ಭೇಟಾಕಾರ. ಶಾಸಕ ಈಸ್ ವೆರಿ ವೆಲ್ ಪರ್ಸನ್, ಭಾಳ ಜೆಂಟಲ್ಮ್ಯಾನ್. ಹೆಂಗಂದ್ರೆ ಎಲ್ಲ ಥರದಿಂದ ಎಲ್ಲರಿಗೂ, ಸಣ್ಣವ್ರಿಗೆ ಆಯ್ತಿ ದೊಡ್ಡವ್ರಿಗೆ ಆಯ್ತಿ, ಎಲ್ಲರೂ ಒಂದೇ ಪ್ಲೇಟ್ ಟ್ರೀಟ್ ಮಾಡ್ತಾರೆ. ಇದು ಸೌದತ್ತಿ ಪಟ್ಟಣದ ಜನ ಹೇಳ್ತಾ ಇರುವಂಥದ್ದು. ಮುಂದಿನ ಗ್ರಾಮಕ್ಕೆ ಹೋಗೋಣ, ಅಲ್ಲಿನ ಜನ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಸೌದತ್ತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಏನು ರೇಣುಕಾ ಯಲ್ಲಮ್ಮ ದೇವಸ್ಥಾನ ಏನಿದೆ, ಪ್ರಸಿದ್ಧ ರೇಣುಕಾ ಯಲ್ಲಮ್ಮ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಇಲ್ಲಿದ್ದೀನಿ. ಇಲ್ಲಿನ ಕೆಲ ಭಕ್ತರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಏನು ನಿಮ್ಮ ಶಾಸಕರ ಡೆವಲಪ್ಮೆಂಟ್ ವರ್ಕ್ ಬಗ್ಗೆ, ಅಥವಾ ಏನಾದರೂ ಸಿಗ್ತಾರಾ ಇಲ್ಲ, ಇಲ್ಲೇನಾದರೂ ಕೊಟ್ಟ ಭರವಸೆಯನ್ನು ಈಡೇರಿಸಿದಾರಾ ಇಲ್ಲ? ಏನಂತಂದರೆ 2 ವರ್ಷ ಆಯ್ತು ಅವ್ರು ಗೆದ್ದೋಗಿ. ಸರ್, ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಈ ಭಾಗದ ಜನರಿಗೆಲ್ಲರಿಗೂ ಅವರು ಆರಾಧ್ಯ ದೇವರು ಅಂತ ಭಾವಿಸ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಇಲ್ಲಿ ಯಾವುದೇ ಪಕ್ಷ ಜನ ಬರಲಿ, ಅವರು BJP ಅವರು, ಕಾಂಗ್ರೆಸ್ನವರು, ಅವರು JDSನವರು ಅಂತ ಯಾವುದು ಭೇದ ಭಾವ ಇಲ್ಲದೆ ಅವರ ಪ್ರತಿಯೊಂದು ಕೆಲಸವನ್ನು ಮಾಡಿಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ ರೇಣುಕಾ ಯಲ್ಲಮ್ಮ ದೇವಸ್ಥಾನದ್ದು. ಸರ್, ಆಲ್ರೆಡಿ ಹೊಸ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ ಸರ್. ಯಾವಾಗ ನಮ್ಮ ಶಾಸಕರು ಆರಿಸಿ ಬಂದ್ರಲ್ಲ, ಅವಾಗ ಡೆವಲಪ್ಮೆಂಟ್ ಅಂತೂ ಆಗ್ತಾ ಇದೆ ಸರ್. ಇವಾಗ ಸ್ಟೇಟ್ ಗೌರ್ಮೆಂಟಿಂದ 200 ಕೋಟಿ ಬಜೆಟ್ ಬಂದಿದೆ. ಅದರಲ್ಲಿ ಈ ಸತಿ ಜಾತ್ರೆ ಅಂತೂ ವಿತೌಟ್ ಎನಿ ಕಂಡೀಷನ್ ಒಂದು ಕೊರತೆ ಕೊಲ್ಲದಾಗಿ ಕೆಲಸ ಆಗಿದೆ. ಮತ್ತು ಏನು ಪ್ರಾಬ್ಲಮ್ ಆಗಿಲ್ಲ. ವಾಟರ್ ಫೆಸಿಲಿಟೀಸ್ ಆಗೋದು, ರೂಮ್ ಫೆಸಿಲಿಟಿ ಆಗೋದು, ಸ್ವಚ್ಛತೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಡೆವಲಪ್ಮೆಂಟ್ ಆಗತ್ತೆ ಏನಿಲ್ಲ? ಯಲ್ಲಮ್ಮ ದೇವಸ್ಥಾನ ಏನಾದರೂ ಈಗ ಏನು ಸುಧಾರಣೆ ಆಗತ್ತೆ ಇಲ್ಲ? ಸರ, ದೇವಸ್ಥಾನ ಮೊದಲೈತೆ ಅಲ್ರಿ, ಈಗ ಎಲ್ಲ ಸುಧಾರಣೆ ಆಗಾಕತ್ತೈತಿ. 200 ಕೋಟಿ ರೂಪಾಯಿ ಇದನ್ನು ತಿರುಪತಿ ಮಾದರಿಯಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಏನು ರೇಣುಕಾ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ್ದಾರೆ. ಅದು ಏನಾದರೂ ಉಪಯೋಗ ಆಗ್ಬೋದಾ ನಿಮ್ಗೆ? ಆಗ್ಬೋದು ಸರ್, ಆಗ್ಬೋದು. ಸುಧಾರಣೆ ಆಗ್ಲಿಕ್ಕತ್ತದ ಸರ್, ಮಾಡ್ಲಿಕ್ಕತ್ತಾರ. ಈಗೆಲ್ಲ 100 ಕೋಟಿ ರೂಪಾಯಿ ಮೋದಿಯವ್ರು ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿಂದ ಒಳ್ಳೇದಾಗ್ತದೆ ಅಂತಾರೆ. ಆಗಲಿ. ಈಗ ಅವಾಗಿನಕ್ಕಿಂತ ಈಗ ಏನಾದರೂ ಬದಲಾವಣೆ ಆಗಿದೆ ಸರ್? ಬದಲಾವಣೆ ಆಗೈತೆ. 60% ಬದಲಾವಣೆ ಆಗೈತೆ. ಮೊದಲಿಂದ ಇದಕ್ಕಿಂತ ಭಾಳ ಡೆವಲಪ್ಮೆಂಟ್ ಆಗೈತೆ ಸರ್. ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? 10 ವರ್ಷದಿಂದ. ಏನು ಏನಾದರೂ ಡೆವಲಪ್ಮೆಂಟ್ ಆಗಬೇಕು ಯಲ್ಲಮ್ಮ ದೇವಸ್ಥಾನದ ಆವರಣದಾಗ? ಆಗತ್ತೈತ್ರಿ. ಇಲ್ಲಿ ಶಾಸಕರು ಏನಾದರೂ ಬರ್ತಾರ, ಕೇಳ್ತಾರ, ಏನಾದರೂ ಕೇಳ್ತಾರೆ. ಇದು ಯಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಭಕ್ತರು, ಹಾಗೇನೆ ಇಲ್ಲಿ ಸ್ಥಳೀಯರು ಹೇಳ್ತಕ್ಕಂಥದ್ದು. ಮುಂದಿನ ಗ್ರಾಮಕ್ಕೆ ಹೋಗೋಣ, ಅಲ್ಲಿನ ಜನ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ನಾನಿದೀಗ ಸೌದತ್ತಿ ವಿಧಾನಸಭಾ ಕ್ಷೇತ್ರದ ಹುಲಿಕಟ್ಟಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಜನ ಏನು ಹೇಳ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣ.
ನಿಮ್ಮೂರು ಡೆವಲಪ್ಮೆಂಟ್ ಆಗೈತ್ರಿ? ಆ ಮೂರು ಮೊದಲು ಏನೂ ಆಗಿಲ್ಲ, ಇನ್ನು ಮೇಲೆ ಆಗತ್ತೆ ಏನು ಮಾಡ್ತೈತಿ. ಮೊದಲು ಏನಾಗೈತಿ ಏನಿಲ್ಲ. 2 ವರ್ಷ ಆಯ್ತು ಅವರು MLA ಆಯ್ಕೆ ಆದ ನಂತರ ಈ ಊರಿಗೆ ಏನಾದರೂ ಡೆವಲಪ್ಮೆಂಟ್ ಮಾಡಿದಾರ ಅಥವಾ ಗ್ಯಾರಂಟಿ ಸ್ಕೀಮ್ನಿಂದ ಏನಾದರೂ ಅನುಕೂಲ ಆಗೈತೆ ಅಂತ? ಅನುಕೂಲ ಆಗೈತೆ ರೀ, ಎಲ್ಲ ಬಡವರು ಅನುಕೂಲ ಆಗೈತೆ. ಮತ್ತು ಅವರು MLA ಅವರು ನಮ್ಮ ಊರಿಗೆ ಸ್ಪಂದಿಸ್ತಾರೆ. ಕೆಲವೊಂದು ರಸ್ತೆಗಳು ಅನುಕೂಲ ಇದ್ರಿಕ್ಕಿಲ್ಲ, ಅವ್ನು ಮಾಡಿಸ್ಕೊಟ್ಟಾರ. ಇನ್ನು ಮೊನ್ನೆ ನಾವು ಭೇಟಿಯಾಗಿದ್ದೀವಿ, ಅಲ್ಲಿ ನೀರು ನಮ್ಗೆ ಇನ್ನೊಂದು 15 ಹೆಚ್ಚಿಗೆ ಬೇಕಂದೀವಿ, ಆವಾಗ ಬಿಡಿಸಿ ಹೇಳಿದ್ರು. ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ? ಏನಾದರೂ ಡೆವಲಪ್ಮೆಂಟ್ ಮಾಡಿದಾರ? ಡೆವಲಪ್ಮೆಂಟು ಈಗ 3 ಪೀಡು ಮೊಮ್ಮನೆಯವ್ರು ಮಾಡಿದ್ರಿ, ಇವ್ರು 1ನೇ ಪೀಡ್ನಾಗ ಈಗ ಬಂದಾರ. ಇವರು ಆಶ್ವಾಸನೆ ಕೊಟ್ಟಾರ್ರಿ ಊರಿಗೆ ಮಾಡ್ತೀವಿ ಅಂತೇಳಿ. ಕೆಲವೊಂದು ಈ ರೋಡು ಸ್ಯಾಂಕ್ಷನ್ ಆಗಿ ಬಂದತ್ರಿ, ಇದು ಮಾಡ್ತೀವಿ ಅಂದಾರ್ರಿ. ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಜನ ಅಂತಾರ ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ, ಬೇರೆದಕ್ಕೆ ಅದನ್ನು ಯೂಸ್ ಮಾಡ್ರಿ ಅಂತೇಳಿ. ಅದು ಏನ್ರಿ ನಿಮ್ಗೆ ಅನಿಸ್ತೈತೆ ಹಂಗೆ? ಅದೆಲ್ಲ ಕರೆ ಸರ್, ಏನು ಕೊಡ್ತಾರಲ್ರಿ ಗ್ಯಾರಂಟಿ ಯೋಜನೆ, ಅದನ್ನ ಒಂದು ಸಬ್ಸಿಡಿ ಒಳಗೆ ಏನಾರ ಬಡವರಿಗೆ ಬೀಜ ಗೊಬ್ಬರ ಇಂಥದ್ದು ಏನಾರು ಅನುಕೂಲ ಮಾಡಿದ್ರೆ ಲಾಭ ಐತಿ ಸರ್. ಇದರಿಂದ ಏನಾದರೂ ರೈತರ ಮೇಲೆ ಈಗ ಏನು ತೊಗೊಂಬರ್ತಾಳ, ಗಂಡನ ಕೈ ಕೊಡ್ತಾಳ, ಅವ್ನು ಗಂಡ ಏನು ಇಟ್ಕೊಂತಾನೋ ಏನು ಮಾಡ್ತಾನೋ, ಇದೇನು ಉಪಯೋಗ ಆಗಿಲ್ಲ ಸರ್. ಇದೇನು ಮಾಡೋರಿಗೆ ಮಾಡ್ತಾರು, ಮಾಡ್ಲಾರಿಗೆ ಮಾಡೋದಿಲ್ಲ. ಈಗಿನ ಶಾಸಕರು ವಿಶ್ವಾಸ ಒಯ್ದವ್ರು ಮಾಡಾಕತ್ತಾರೆ, ಮುಂದೆ ಶಿಶುಗಳು ಮಾಡತ್ತಾರೆ, ಮುಂದೆ ಅಲ್ಲೆಲ್ಲ ಕೆಲಸ ಏನಂತಲ್ಲ ಕೆರೆ ಕೆಲಸ ಅವ್ರು ಮಾಡತ್ತಾರೆ, ಚಲೋದಾಗ ಮಾಡತ್ತಾರೆ. ಈಗ ರೈತರಿಗಂತ್ರಿ ದೊಡ್ಡ ಕಷ್ಟ ಆಗೈತ್ರಿ, ದನ ಕರ ಅಡ್ಡಾಡಕ್ಕೆ ಬರೋದ್ರಿ. ಇಲ್ಲೇ ಚುಳ್ಕಿ ದಾರಿ ಅಂತ್ರಿ ಅಗದಿ ಪೂರ ಕೆಟ್ಟತ್ರಿ. ಅದೇನು ಭಾಳ ಅನಾಹುತ ಆಗತ್ತವ್ರಿ. ಅಲ್ಲಿ ಕೆಲಸ ಅನ್ನೋದು ನಮ್ಮ ಊರಾಗ ಈಗ ಏನು ಸರಿನೇ ಇಲ್ರಿ. ಫಸ್ಟ್ ಟೈಮ್ ನಿಮ್ಮ MLA ಆಯ್ಕೆ ಆಗಿ ಅದಾದ ನಂತರ ಜನರ ಕೈಯಾಗಿ ಏನಾದರೂ ಸಿಗ್ತಾ ಇದ್ದಾರಾ ಏನಂತ? ಸಿಗ್ತಾರೆ ರೀ, ನಾವು ಯಾವಾಗ ಹೋದ್ರೂ ಎನಿ ಟೈಮ್ ಹೋದ್ರೂ ಸಿಗ್ತಾರೆ, ಎನಿ ಟೈಮ್ ಹೋದ್ರೂ ಸಿಗ್ತಾರೆ ನಮಗೆ. ನಿಮ್ಮ MLAಗೆ 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಈಗ ಬರೀ 20 ತಿಂಗಳ ಅವಧಿಯಲ್ಲಿ 100ಕ್ಕೆ 100 ಮಾರ್ಕ್ಸ್ ನಮ್ದು ಹಂಗೈತ್ರಿ. ಅವ್ರು ಅದು ಅಷ್ಟೇ ಯಾಕಂತ ನಾವು 24 ಅವರ್ಸ್ ಈ ಬೇಕಾದಾಗ ಹೋದ್ರೂ ನಮ್ಗೆ ಸಿಗ್ತಾರೆ. ನಾನಿದೀಗ ಸವದತ್ತಿ ವಿಧಾನಸಭಾ ಕ್ಷೇತ್ರದ ಮುನವಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಜನ ಶಾಸಕರ ಬಗ್ಗೆ ಹಾಗೆ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ. ಈಗ 2 ವರ್ಷ ಆಯಿತು ನಿಮ್ಮ MLA ಆಯ್ಕೆ ಆಗಿ, ಫಸ್ಟ್ ಟೈಮ್ ಅವ್ರು MLA ಆಗಿರೋದು. ಏನೆಲ್ಲ ನಿರೀಕ್ಷೆ ಇಟ್ಟಿದ್ದೀರಿ? ಜೊತೆಗೆ ಏನಾದರೂ ನಿರೀಕ್ಷೆ ಇದು ಸತ್ಯ ಆಗೋದೈತಾ ಏನಂತ? ಸತ್ಯ ಆಗೋದೈತಿ. ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ? ನೀವು ಏನ್ರಿ ಭೇಟಿ ಆಗ್ತಾರಾ? ಈ ಊರಿಗೆ ಏನಾದರೂ ಬರ್ತಾರಾ? ಬಂದಿರ್ತಾರೆ ಸರ್. ಭಾಳ ಚಲೋ MLA ಸಿಕ್ಕಾರಿ ಈ ಸಲ ನಮಗೆ. ಎಲ್ಲ ಸಣ್ಣ ಕಾರ್ಯಕರ್ತನ ದೊಡ್ಡ ಮುಖಂಡರ ಕಡೆ ಒಳ್ಳೆಯ ಅಭಿಪ್ರಾಯ ಐತಿ, ಒಳ್ಳೆ ಕೆಲಸಗಾರರಾದರೆ. ಯಾವುದೋ ಒಬ್ಬ ಮನುಷ್ಯ ಯಾರೂ ಇಲ್ಲ, ವರ್ಗ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತಿ, ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದಿಗೆ ಮುನವಳ್ಳಿ ಆಯ್ತು ಸುತ್ತಮುತ್ತ ಎಲ್ಲ ಏನು 79 ಅದು ಭೇಟಿ ಆಗಿಸಿ ಎಲ್ಲ ಅವ್ರ ಕುಂದು ಕೊರತೆಗಳು ಆಯ್ತು, ರೋಡ್ ಆಯ್ತು, ಏನಾಯ್ತು ಪ್ರತಿಯೊಂದೂ ಕೆಲಸ ಮಾಡುವಂಥ ಒಂದು ಇದ್ರೊಳಗೆ ಅದ. ಗ್ಯಾರಂಟಿ ಸ್ಕೀಮ್ನಿಂದ ಅಭಿವೃದ್ಧಿ ಕೆಲಸ ನಿಂತಿದೆ ಅಂತೇಳಿ ಹೇಳ್ತಾರೆ. ನಿಜಕ್ಕೂ ಏನೈತಿ ಅಂದ್ರೆ ಅಭಿವೃದ್ಧಿ ಕೆಲಸ ನಿಂತಾವ ನಿಮ್ಮ ಊರಾಗ? ಅಭಿವೃದ್ಧಿ ಕೆಲಸ ಎಲ್ಲ ನಡೆಯಾಕತ್ತವ್ರಿ. ಪ್ರತಿಯೊಂದು ಅವರು ಸ್ವತಃ ಹೋಗಿ MLA ಅವರು ಡೈರೆಕ್ಟ್ ಏನೈತಿ ಯಾವ ರೀತಿ ಐತಿ ಅದನ್ನೆಲ್ಲ ವಿಚಾರ ಮಾಡ್ಕೇಸಿ ಆ ಕೆಲಸನ ಮುಂದೆ ಕೆಲಸ ಮಾಡಾಕತ್ತಾರೆ. ಹಿಂದೆ ಭಾಳಷ್ಟು ಸಲ ಇಲ್ಲಿ BJP MLAನ ಆಯ್ಕೆ ಹಾಕೋತ ಬಂದಿದ್ರು, BJP ಅವರೇ ಇಲ್ಲಿ ಆಡಳಿತ ಮಾಡ್ಕೊಂಡು ಬಂದರು. ಈಗ ಇವರು ಬಂದು 2 ವರ್ಷ ಆಯಿತು. ಆಗಿಂದಕ್ಕೆ ಈಗಿಂದಕ್ಕೆ ಏನು ಕಂಪೇರ್ ಮಾಡ್ತೀವಿ? ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಸರ್, ಭಾಳ ಕೆಲಸ ನಡೆದವ್ರು ಸರ್. ಶಾಸಕರ ಒಳ ಚರಂಡಿ ರಸ್ತೆ ಹಾಗೂ ನಿನ್ನೆ ನಮ್ಮ ಸೌಂದತ್ಯಾಗ ಏನೈತೆ ನೋಡಿರಿ ಸರ್, ಅದು ಲೈಟಿಂಗ್ದ CC ರೋಡ್ ಅದ, ಆ ಒಳಗೆ ಏನೈತೆ ನೋಡಿರಿ ಒಂದು ಹೊಂದು ಎಲ್ಲ ಉದ್ಘಾಟನೆ ಮಾಡಿ ಕೆಲಸ ಎಲ್ಲ ಮಂದಿಗೆ ತೋರ್ಸ್ಯಾರ ಸರ್. ಸೌಕರ್ಯ ಏನು ಅಂತಾದ್ರಿ ಎಲ್ಲ ಕೆಲಸ ಅಭಿವೃದ್ಧಿ ಕೆಲಸ ಚಾಲೂ ಆಗ್ಯಾವ್ರಿ. ಏನು ಹೇಳ್ತೀರಿ? ಏನಾದರೂ ಆಶಾಭಾವನೆ ಇದೆನಾ ಡೆವಲಪ್ಮೆಂಟ್ ಮಾಡ್ಬೋದು MLA? ಆಶಾಭಾವನೆ ಸರ್ಕಾರದಾಗ ಮೇಲ್ದರ್ಜೆ ಮಾಡಿಸ್ಯಾರ ರೀ, ಮೊದಲಿಂದ ಹೊಟ್ಟೆ ಇರಲಿಲ್ಲ. ಇಲ್ಲಿ ಅನುಕೂಲ ರಸ್ತೆ ಮಾಡಿಸ್ಯಾರ ರೀ, ಆಮ್ಯಾಗ ಬೀದಿ ಲೈಟ್ ಇರೋದು ಈಗ ಮಾಡ್ಸಕ್ಕೆ ಮತ್ತೆ ಪೂಜೆ ಮಾಡತ್ತಾರೆ ರೀ, ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ರೀ. ಅದರ ವಿಶ್ವಾಸಕ್ಕೆ ರೀ ತಾಯಿ ಕಳ್ಳ ವಾರದಾಗ ಒಂದು ಸಲ ನಾವು ರೊಕ್ಕಿಲ್ಲ ಅವ್ರ ರೈತ ಹಳ್ಳಿ ಒಳಗೆ ಬಂದ್ರೆ ಬಂದು ಭೇಟಿ ಪಾಪ ಬರ್ತಿರ್ತಾರೆ. ಪ್ರತಿಯೊಂದು ಕ್ಷೇತ್ರದ ತಮ್ಮ ಕ್ಷೇತ್ರದಾಗ ಒಂದು ವ್ಯಕ್ತಿ ಹೆಸರು ಸದಕ್ಕೆ ಹೇಳ್ತಾರೆ. ಅದು ಏನು ಹೇಳ್ತೀರಿ ನಿಮ್ಮ MLA ಬಗ್ಗೆ? ನಾ ಕಾಳಿಕಾದೇವಿ ಅರ್ಚಕದನ್ ರೀ. ನಮ್ಮ ದೇವಸ್ಥಾನಕ್ಕೂ ಸಾಕಷ್ಟು ಜೀರ್ಣೋದ್ಧಾರಕ್ಕೆ ಅಮೌಂಟ್ ಅದು ಕೊಟ್ಟಾರ ಈಗ ಅವ್ರ. ಈಗ ಆಲ್ರೆಡಿ ಒಂದು 25 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ಯಾರ ರೀ. ಏನು ದೇವಸ್ಥಾನಗಳ ಡೆವಲಪ್ಮೆಂಟ್ ಆಗ್ತಾ ಇದೆ? ದೇವಸ್ಥಾನಗಳು ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ ರೀ. ಎಲ್ಲ ಮದ್ಗೂ ಕೋಟ್ಯಾನ್ಗಂಟ್ಲೆ ಅಮೌಂಟ್ ಬರಾತಿದ್ರಿ. ಈಗ 200 ಕೋಟಿ ರೂಪಾಯಿ ಅನುದಾನ ಬಂದಿದ್ರಿ. ಈಗ ನಾಳೆ ನಮ್ದು ಎಲ್ಲ ಮುಂದ್ಗುಟಾನು ಧರ್ಮಸ್ಥಳ ಕ್ಷೇತ್ರ ಆಗೈತಲ್ರಿ, ಆ ಥರ ಆಗುವಂಗೆ ಮಾಡ್ತಾನೆ ಅಂತೇಳಿ ನಮ್ಮ ಶಾಸಕರು ಹೇಳಿದಾರೆ ರೀ. ಹುಲಿಕಟ್ಟಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಜನ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ. ಈಗ 2 ವರ್ಷ ಆಯಿತು ನಿಮ್ಮ MLA ಆಯ್ಕೆ ಆಗಿ ಹೋಗಿ.
ಏನು ಕ್ಷೇತ್ರದಾಗ ಸಿಗ್ತಾರ ಅವ್ರು ಏನಾದರೂ ನೀವು ಭೇಟಿ ಮಾಡಕ್ಕೆ ಹೋದಾಗ ಅದು ಏನಾದರೂ ಸಿಗ್ತಾರೆ? ಸಿಗ್ತಾರಲ್ಲ ಸರ್, ನಿಮ್ಮ ಏನಾದರೂ ಸಮಸ್ಯೆ ತಗೊಂಡು ಅದ್ರ ಬಗೆಹರಿಸ್ತಾರೆ. ಚಲೋ ಅದ, ವರ್ಕರ್ ಅದ. ಏನಾದರೂ ಸಮಸ್ಯೆಯನ್ನ ಇಲ್ಲಿ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಏನಾದರೂ ಸಮಸ್ಯೆಯನ್ನ ಬಗೆಹರಿಸ್ಯಾರ? ಬಗೆಹರಿಸ್ಯಾರ. ನಮ್ಮ ಕಾಮಗಾರಿಗಳೇ ಸಾವ್ಕಾರ ಕಡೆಯಿಂದ ಒಂದು 5 ಕೆಲಸ ತೊಗೊಂಬಂದು ಮಾಡೇವ್ರಿ. ಮೆಟ್ಲಿಂಗ್ ರಸ್ತೆ ಆಯ್ತು, CC ರೋಡ್ ಆಯ್ತು, ಗುಡಿ ಗುಂಡಾರಗಳಾತ್ರಿ ಕೆಲಸ ಮಾಡ್ಯಾವ್ರಿ. ಮತ್ತು ಸಾಲಿಗೂ ಹೆಚ್ಚಿನ ಅನುದಾನ ಕೊಟ್ಟಾರ, ಸಾಲಿನೂ ಅಭಿವೃದ್ಧಿ ಪಡಿಸ್ಯಾರ. ಒಂದು 50 ಲಕ್ಷ ರೂಪಾಯಿ ಇದನ್ನ ಹಾಕಿ ಕೊಡ್ತೇವೆ ಅಂತಾರೆ, ಕಲ್ಯಾಣ ಮಂಟಪ ಹಾಕಿ ಕೊಡ್ತೇವೆ ಅಂತಾರೆ. ಗ್ಯಾರಂಟಿ ಸ್ಕೀಮ್ನಿಂದ ಏನಾದರೂ ಈ ತೊಂದರೆ ಆಗೈತಿ ಅಂತ ಅನಿಸ್ತೈತೆ ನಿಮ್ಗೆ? ಇಲ್ಲ ಆಗಿಲ್ಲ ರೀ, ಯಾವುದೇ ರೀತಿ ತೊಂದರೆ ಆಗಿಲ್ಲ ಸರ್. ಈಗ ಫಸ್ಟ್ ಟೈಮ್ ಅವ್ರು MLA ಆಗಿರೋದು, ಇದೇ 2 ವರ್ಷ ಆಯಿತು. ಏನಾದರೂ ಪ್ರೋಗ್ರೆಸಿವ್ ಕಾಣ್ತಾ ಇದೆನಾ ಅವರಲ್ಲಿ ಏನಾದರೂ? ಏನಿಲ್ಲ ಇಲ್ರಿ, ಅವರೆಲ್ಲ ಅಗದಿ ಒಳ್ಳೆಯಂಥ ಕೆಲಸ ಕಾರ್ಯಗಳು ಎಲ್ಲರಿಗೂ ಸಹಕಾರ, ಯಾರೋ ಆದರೂ ಅಗದಿ ಇದನ್ನು ಮಾಡ್ತಾರೆ. ಕೆಲಸನೂ ಅಭಿವೃದ್ಧಿ ಭಾಳ ನಡೆದೈತೆ ರೀ. ಮತ್ತು ಹೆಸರು ಭಾಳ ಏನ್ರಿ ಸಿಗ್ತಾರ ಜನರ ಜೊತೆ ಹೆಂಗಿದೆ ಒಡನಾಟ ಅವ್ರದ್ದು? ಒಳ್ಳೆ ಒಡನಾಟ ಐತೆ ರೀ. ಅವ್ರು ಅಗದಿ ಇದನ್ನು ಮಾಡಿ ಕೆಲಸ ಏನಿದ್ರು ಆಗಿಂದಾಗ ಸ್ಪಾಟ್ ಮ್ಯಾಗ ಫೋನ್ ಹಚ್ಚಿ ಮಾಡಿ ಕೊಡ್ತಾರೆ. ಈಗ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಏನಾದರೂ ಅದರಿಂದ ಏನಾದರೂ ಡೆವಲಪ್ಮೆಂಟಿಗೆ ಇದು ಆಗೈತೆ ಅಂತಾರ, ಅದರಿಂದ ಏನಾದರೂ ಇದು ಬೇರೆ ಕಡೆ ಏನ್ರಿ ಚಲೋ ಆಗ್ಬೇಕು ಅಂತಂದ್ರೆ ಹಿಂಗೆ ಮಾಡ್ಬೇಕು ಅನ್ನೋದು ಏನ್ರಿ? ಬರೋಬ್ಬರಿ ಐತ್ರಿ ಮಾಡಿದ್ದು. ಇಲ್ಲಿ ನಮ್ಮ ತಾಲೂಕಿಗೆ ಈಗ ಸದ್ದ ಮೆಟ್ಟಿಗೆ ನೋಡ್ಬೇಕಪ್ಪ ಅಂತಂದ್ರೆ ಯಾವುದೋ ಒಂದು ಕಾರ್ಯಗಳನ್ನ ಮಾಡಿದ್ರೆ ವಿಶ್ವಾಸ ಇಡ್ಬೇಕಂತ. ಆ ವಿಶ್ವಾಸಕ್ಕೆ ನಮ್ಮ ಶಾಸಕರ ಹೆಸರನ್ನ ಐತಿ, ಅದ ಥರ ನಮಗೆ ವಿಶ್ವಾಸ ಕೊಟ್ಟ ಎಲ್ಲ ಕೆಲಸ ಮಾಡಕತ್ತಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ ಇದು 30 ವರ್ಷದಿಂದ ನಮ್ಮ ಕೌಲಿ ನೀರು ಹರಿತಿರ್ಕಿಲ್ಲ, ಆ ಕೆಲಸ ಸ್ಟಾರ್ಟ್ ಮಾಡೋರು ಅದಾರ ಸರ್. ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ಯಾವುದೋ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಿಜ ಮಾಡಕತ್ತಾರ, ಎಲ್ಲ ಮಾಡಕತ್ತಾರ. ಊರಾಗ ಗಟ್ರ ಆಗ್ಯಾವು, CC ರೋಡ್ ಆಗ್ಯಾವು. ಏನು ಡೆವಲಪ್ಮೆಂಟ್ ವಿಚಾರದಾಗ ನಿಮ್ಮ ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 100ಕ್ಕೆ 100 ಕೊಡ್ತೇವ್ರಿ ನಾವು. ಕೆಲಸ ಹಂಗೆ ಮಾಡತ್ತಾರಲ್ರಿ ಅವ್ರ, ಯಾರು ಏನು ಕೆಲಸ ಅಂತ ಹೋದ್ರೆ ಇಲ್ಲ ಅಂತ ಹೇಳಿಲ್ರಿ ಅವ್ರು. ಎಲ್ಲ ಕೆಲಸ ಚಲೋ ಮಾಡತ್ತಾರ, ಚಲೋ ಕೆಲಸ. ಈಗ ಡೆವಲಪ್ಮೆಂಟ್ ಈಗ ಫಸ್ಟ್ ಟೈಮ್ ನಿಮ್ಮ MLA ಆಗಿದ್ದಾರೆ, ಏನಾದರೂ ಹೇಳ್ಕೊಳ್ಳುವಂಥ ಕೆಲಸ ಮಾಡಕತ್ತಾರ, ಡೆವಲಪ್ ಆಗಕತ್ತೈತೆ ಇಲ್ಲ? ಈ ಸದ್ಯ ಏನಿಲ್ರಿ, ಈಗ ಡೆವಲಪ್ ಈ ಸದ್ಯ ಎಲ್ಲಿ ಇದಾವ್ರಿ? ಎಲ್ಲಿ ಅದಾವ ಹೇಳ್ರಿ ನೀವು? ಈ ಸದ್ಯ ಏನು ಡೆವಲಪ್ ಇಲ್ಲ, ಇನ್ನು ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಈ ಸದ್ಯ ಯಾವುದೂ ಏನಿಲ್ಲ. ಏನು ಅದರಿಂದ ಮಂದಿಗೆ ಅನುಕೂಲ ಆಗಿರ್ಬೋದು, ಮಂದಿಗೆ ಅನಾನುಕೂಲ ಆಗಿರ್ಬೋದು. ಅದನ್ನ ಅದು ಹೆಣ್ಮಕ್ಳನ್ನ ಕೇಳಿದ್ರೆ ಅವ್ರಿಗೆ ಬೆಟರ್. ಅದು ನಮ್ಗೇನು ಗೊತ್ತಾಗತ್ರಿ, ನಮಗೇನಿತ್ತು ಅದ್ರ ಗ್ಯಾರಂಟಿ ಆಗ್ರಿ. ಏನಂತಂದ್ರೆ ಹುಲಿಕಟ್ಟಿ ಗ್ರಾಮದ ಜನರ ಮಾತು. ಮತ್ತೊಂದು ಗ್ರಾಮಕ್ಕೆ ಹೋಗೋಣ, ಅಲ್ಲಿ ಜನ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಸೌದತ್ತಿ ವಿಧಾನಸಭಾ ಕ್ಷೇತ್ರದ ಸೌದತ್ತಿ ಪಟ್ಟಣದಲ್ಲಿ ನಾನಿದ್ದೀನಿ. ಇಲ್ಲಿನ ಜನರನ್ನ ನಾನು ಮಾತಾಡಿಸ್ತೀನಿ. ಪ್ರಥಮ ಬಾರಿಗೆ ನಿಮ್ಮ ಶಾಸಕರು ಆಯ್ಕೆಯಾಗಿದ್ದಾರೆ, ಅಂದರೆ ಫಸ್ಟ್ ಟೈಮ್ ಆಯ್ಕೆ ಆಗಿದ್ದು, ಜೊತೆಗೆ 20 ತಿಂಗಳು ಅವ್ರಿಗೆ ಅವಕಾಶ ಸಿಕ್ಕಿದೆ, 2 ವರ್ಷ. ಆ ಅವಧಿಯಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಹೇಗೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಕ್ಷೇತ್ರಕ್ಕೆ ವಿಶ್ವಾಸನ ವೈದ್ಯವರು ಅಂತ ಶಾಸಕರು ಸಿಕ್ಕಿದ್ದು ನಮ್ಮ ಕ್ಷೇತ್ರದ ಜನದ ಏನದು ಭಾಗ್ಯನ ಅನ್ಬೇಕು. ಯಾಕಂದ್ರೆ ಇಂಥ ಇದ್ರ ಕಠಿಣ ಪರಿಸ್ಥಿತಿ ಒಳಗೆ ನಮ್ಗೆ ಇಡೀ ಜಿಲ್ಲೆ ಒಳಗನ ಇಷ್ಟು ಅನುದಾನ, ಹೆಚ್ಚಿನ ಅನುದಾನ ಇನ್ನು ಯಾವ ಕ್ಷೇತ್ರಕ್ಕೂ ಕೊಟ್ಟಿಲ್ಲ. ನಮ್ಮ ಕ್ಷೇತ್ರದ ಇದುವರೆಗೂ ಈ ಥರ ಶಾಸಕರು ಒಮ್ಮೆ ಸಿಕ್ಕಿಲ್ಲ ಅಂತೇಳಿ ನನ್ನ ಅನುಭವಕ್ಕೆ ಬಂದಂಗೆ ಇದುವರೆಗೂ ಇಂಥ ಶಾಸಕರು ಸಿಕ್ಕಿಲ್ಲ ಅಂತ ಅನ್ಕೊತೀನಿ ನಾನು. ಆದ್ರೆ ಅಷ್ಟು ಜನರೊಂದಿಗೆ ಅವರು ಬೆರೀತಾರ. ಮೊದಲಿಗೆ ಇಲ್ಲಿ MLAಗಳು ಇದ್ದರು, ಜೊತೆಗೆ BJP ಅವರು ಇದ್ದರು, ಈಗ ಇವರು ಕಾಂಗ್ರೆಸ್ನಿಂದ 2 ವರ್ಷ ಆಯಿತು. ಏನಾದರೂ ಡಿಫ್ರೆನ್ಸ್ ಅನಿಸ್ತೈತೆ? ಏನಾದರೂ ವರ್ಕ್ ಡಿಫ್ರೆನ್ಸ್ ಆಗಿದೆ. ಈಗಿರುವಂಥ ಶಾಸಕರು ಹೆಂಗಂದ್ರೆ ಅವರು ಗದಿ ಸಣ್ಣ ಹುಡುಗರು ಬಂದರು, ಸಣ್ಣ ಹುಡುಗರ ಥರ ಹೆಗಲ ಮೇಲೆ ಕೈ ಹಾಕಿ ಏನು ಕಷ್ಟ ಸುಖ ಎಲ್ಲನೂ ಕೇಳ್ತಾರೆ ರೀ. ನಮ್ಮ ಹೊಲ್ಮನಿಗೆ ಅಡ್ಡಾಡೋ ರೋಡ್ ಅಂತ ಏನೂ ಆಗಿರ್ಕಿಲ್ಲ ಸರ. ನಾವು ರಗಡ್ ಪ್ರಯತ್ನ ಮಾಡಿದ್ರು ಆಗಿರ್ಕಿಲ್ಲ ಸರ. ಇವ್ರು ಬಂದಿನ ಸರ ಹೆಂಗೈತಿ ಸೊಕರ ಅನ್ಕೂಲ ಅಂದ್ರೆ 6 ತಿಂಗಳದಾಗ ಸ್ಟಾರ್ಟಿಂಗ್ ಮಾಡಿವಿ ಸರ. ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆ, ನಾ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು ಅಂತೇಳಿ? 100% ಸರ್, 100% ಮಾಡೇ ಮಾಡ್ತಾರೆ ಸರ್. ಶಾಸಕರು ಏನಂದ್ರೆ ರೀ ಭಾಳ ಸಿಂಪಲ್ ಮನುಷ್ಯ ರೀ. ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ಸಿಂಪಲ್ ಶಾಸಕರ ಅಂದ್ರೆ ವಿಶ್ವಾಸನ ಅಂತ ಹೇಳ್ಬೋದು ರೀ. ಜಮೀನುಗಳು ಹೋಗಿ ಕಚ್ಚಾ ರಸ್ತೆಗಳನ್ನ ರೀ ಕೇಳಿದ್ರೆ ರೈತರಿಗೆ ಫಸ್ಟ್ ಅಂದ್ರೆ ಅವ್ರು ಈ ರೋಡ್ಗಳು ಸರಿ ಇದಲ್ಲ, ಮತ್ತು ಪಕ್ಕದ ರೈತಗಳ ಮೇಲೆ ರೈತಾರೆ ನಿಮ್ಗೆ ದಾರಿ ಕೊಟ್ಟಾರೋ ಇಲ್ಲೋ, ಅಲ್ಲಿ ದಾರಿ ಸರಿ ಆಗಿದಿಲ್ಲೋ, ಪ್ರತಿಯೊಬ್ಬರಿಗೆ ಕಾಳಜಿಯಿಂದ ವಯಸ್ಸು ಮಾತಾಡಂತ ಶಾಸಕರು ಕರ್ನಾಟಕದಾಗ ನಂಬರ್ 1 ಶಾಸಕರು ವಿಶ್ವಾಸನ ರೀ. ನಮ್ಮ ಸಾಮಾನ್ಯ ನಮ್ದು ಏನೋ ಬೇರೆ ಚಿಕ್ಕ ಪುಟ್ಟ ಕೆಲಸ ಇದ್ರು ನಮ್ಮ ಕೈಗೆ ಅಟ್ಕುವಂಥದ್ದು, ಕೈಗೆ ಸಿಗುವಂಥ ಶಾಸಕರವರು. ಮತ್ತು ಕೂಡಲೇ ತಕ್ಷಣ ಸ್ಪಂದಿಸಿ ಪ್ರತಿಯೊಂದು ಸಮಸ್ಯೆಗೆ ಇದು ಪರಿಹಾರ ಕೊಟ್ಟಿದ್ದಾರೆ. ನಮ್ಮ ಹಿರೇಹುಳಿಗೇರಿ ಮತ್ತು ಇನಾಮಂಗಲ, ಚಿಕ್ಕುಳಿಗೇರಿ ಗ್ರಾಮಗಳಿಗೆ ಬಹಳ ಅವಶ್ಯವಾಗಿ ನೀರಾವರಿ ವ್ಯವಸ್ಥೆಯನ್ನು ತ್ವರಿತಗತಿಯಲ್ಲಿ ತೊಗೊಂಬರ್ಬೇಕು. ನಮ್ಮಲ್ಲಿ ಕಾಲುವೆಗಳದಾವ್ರಿ, ಅವು ಮುಚ್ಚಿ ಹೋಗ್ಯಾವ.
ರಸ್ತೆ ಚೆನ್ನಾಗಿರಬೇಕು ಅಂತೇಳಿ, ಯಾಕಂದ್ರೆ ನಿಮ್ಮ ವೆಹಿಕಲ್ಗಳ ಸಮಸ್ಯೆ ಅದೇ ಇರೋವಂಥದ್ದು. ಏನಾದರೂ ರಸ್ತೆಗಳು ಚೆನ್ನಾಗಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ? ಈಗ ಸ್ವಬ್ದಿಂದ ಆಗ್ಯಾವ್ರೀಗ, ಅದು ಇನ್ನೂ ಸ್ವಲ್ಪ ಆಗ್ಬೇಕಿತ್ತು ರೀ. ಈಗೇನು ಲೈಟ್ ಹಾಕ್ಯಾರಲ್ರಿ ಈಗ ಅವ್ರು, ಎರಡು ಕಡೆ ಹಾಕ್ಯಾರಲ್ಲ ನಡೆ ಸೆಂಟ್ರ್ ಮಾಡೋದು, ಅದೇ ರೀತಿ ಇದನ್ನು ಮಾಡಿದ್ರೆ ಚಲೋ ಆಕಿತ್ತು ನಮಗೆ, ಅಂದ್ರೆ ಚಂದ ಕಾಣ್ತಿತ್ತು. ಇನ್ನು ಶಾಸಕರ ಬಗ್ಗೆ ಏನು ಹೇಳ್ತೀರಿ? ಅಭಿಪ್ರಾಯ ಚಲೋ ಅದಾರ ರೀ, ಹಂಗೇನು ಆತ್ಮೀಯ ಚಲೋ ಅದಾರ ರೀ. ಆದ್ರೆ ಇಲ್ಲೇನು ಸೆಂಟ್ರ್ ಮಾಡಿ ಅದೇ ರೀತಿನೇ ಎಲ್ಲ ಕಡೆ ಆದ್ರೆ ಚಲೋ ಆಕಿತ್ತು ನಮಗೆ. ಹಾಂ, ಎಲ್ಲ ಕಡೆ ಆಗ್ಬೇಕ್ರಿ. ಈಗೇನು ಮಾಡ್ಯಾರಲ್ರಿ ಅಲ್ಲಿ ಕಂಟಿನ್ಯೂ APMC ಮಟನ ಆಗ್ಬೇಕ್ರಿ. ಅದು ಸ್ವಲ್ಪ ರಸ್ತೆಗೆ ಇನ್ನೂ ಸ್ವಲ್ಪ ಅಗಲೀಕರಣ ಅದಾವ ರೀ, ಒತ್ತುವರಿ ಅದಾವನ್ನೆಲ್ಲ ಸರಿ ಮಾಡಿ ಕಾಸ ಪೂರಾ APMC ಮಠ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣತ್ತೆ ರೀ. ಇವ್ರು ಸರಿ ರೇಟ್ ಕಡಿಮೆ ಮಾಡಂತ. ಹಾಂ ರೀ. ಅಲ್ಲ ಈಗ ಅದೊಂದು ಭಾಳ ಇದು ಸಮಸ್ಯೆ ಆಗೈತಿ. ನಿಮಗೇನು ಅದರಿಂದ ಭಾಳ ತೊಂದರೆ ಆಗೈತಿ. ಮತ್ತೆ ಅಲ್ರಿ ದುಡಿಯೋದೆಷ್ಟು ಕುಡಿಯೋದೆಷ್ಟು? 200 ದುಡಿದ್ರಿ 200 ಕುಡಿದ್ರಿ. ಮತ್ತೆ ಹಂಗಾದ್ರೆ 50 ದಿವಸ ಲಾಸನಲ್ಲ ಸರ್, ಮತ್ತೆ ಅಲ್ಲಿ ಹೆಚ್ಚಿಗೆ ಮಾಡಿ ಕೊಡ್ತಾರಲ್ರಿ, ಹೆಚ್ಚಾಗತ್ತ ರೇಟ್. ಈಗ ಕ್ಷೇತ್ರದಾದ್ಯಂತ ಸಂಚರಿಸಿ ಬಂದಿದ್ದಾಯಿತು. ಈಗ ಕ್ಷೇತ್ರದ ಶಾಸಕರಾಗಿರುವಂಥ ವಿಶ್ವಾಸ್ ವೈದ್ಯ ಅವರು ಏನು ಜನರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಜೊತೆಗೆ ಜನರ ಪ್ರತಿಕ್ರಿಯೆ ಬಗ್ಗೆ ಏನಂತಂದರೆ ಪ್ರತಿಕ್ರಿಯೆ ಮಾಡಲಿಕ್ಕೆ ನನ್ನ ಜೊತೆ ಸವದತ್ತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ವಿಶ್ವಾಸ್ ವೈದ್ಯ ಅವರು ನನ್ನ ಜೊತೆ ಇದ್ದಾರೆ. ನೀವು ಆಡಳಿತಾರೂಢ ಪಕ್ಷದ ಶಾಸಕರು, ಜೊತೆಗೆ ಫಸ್ಟ್ ಟೈಮು ಶಾಸಕರಾಗಿರುವಂಥದ್ದು, ಜೊತೆಗೆ 20 ತಿಂಗಳು ನಿಮಗೆ ಅವಕಾಶ ಸಿಕ್ಕಿದೆ, 2 ವರ್ಷ. ಇಂಥ ಅವಧಿಯಲ್ಲಿ ತಾವು ಏನೇನು ಕನಸು ಕಟ್ಟಿದ್ರಿ, ಜೊತೆಗೆ ಎಷ್ಟರ ಮಟ್ಟಿಗೆ ಈಡೇರಿದೆ ಅಂತ? ಈ ನನ್ನ ಸವದತ್ತಿ ಮತಕ್ಷೇತ್ರದಲ್ಲಿ ಬಹಳಷ್ಟು ಕಾಮಗಾರಿಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಚುನಾವಣೆಗಿಂತ ಪೂರ್ವದಲ್ಲಿ ಅನೇಕ ಯೋಜನೆಗಳನ್ನು, ಹಲವಾರು ಕನಸುಗಳನ್ನು ಕಟ್ಟಿಕೊಂಡು ನಾನು ಶಾಸಕನಾಗಿ ಬಂದಿದ್ದೀನಿ. ಈ ಒಂದು 2 ವರ್ಷದ ಅವಧಿಯಲ್ಲಿ ಬಹುಶಃ ನನಗೆ ಅನ್ನಿಸ್ತದೆ, ನನಗೆ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ನಾನು ಕೆಲಸ ಮಾಡಿದ್ದೇನೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಸುಮಾರು 150 ಕೋಟಿಗಿಂತ ಹೆಚ್ಚು ಅನುದಾನವನ್ನು ನಾವು ಇಲ್ಲಿ ಕಾಮಗಾರಿನ ಪ್ರಾರಂಭವನ್ನು ಮಾಡಿದ್ದೀವಿ. ಮತ್ತು ಸ್ಟೇಡಿಯಮ್ಗೆ 2 ಕೋಟಿ ರೂಪಾಯಿ, ಸ್ಮಶಾನಗಳಿಗೆ ಒಂದು 3 ಕೋಟಿ ರೂಪಾಯಿ, ಆಮೇಲೆ ಅಲಂಕಾರಿಕ ವಿದ್ಯುತ್ ಕಂಬಗಳಿಗೆ ಸುಮಾರು 5 ಕೋಟಿ ರೂಪಾಯಿಗಳನ್ನು ನನಗೆ ನೀಡಿದ್ದಾರೆ. ನಿನ್ನೆ ನಡೆದಂಥ ಬಜೆಟ್ನಲ್ಲಿ ಸುಮಾರು 199 ಕೋಟಿ ರೂಪಾಯಿ ಅನುದಾನವನ್ನು ಮಾನ್ಯ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಈ ಕ್ಷೇತ್ರ ದೇವತೆಗೆ ಕೊಡು ಮಾಡಿದ್ದಾರೆ ಅಭಿವೃದ್ಧಿಗಾಗಿ. 45 ವರ್ಷದ ಹಿಂದೆ ಅಳವಡಿಸಿರುವಂಥ ಪಂಪ್ ಸೆಟ್ಗಳು ಎಲ್ಲ ದುರಸ್ತಿಗೆ ಬಂದು ಒಂದೇ ಒಂದು ಪಂಪ್ ಸೆಟ್ ಕೂಡ ಸ್ಟಾರ್ಟ್ ಇಲ್ಲದೆ ಲೀಕೇಜಿಂದ ರೈತರಿಗೆ ತೇಲೆಂಡವರೆಗೂ ನೀರು ತಲುಪ್ತಾ ಇರಲಿಲ್ಲ. ಅದನ್ನು ನಾನು ಮನಗೊಂಡು ವಿಶೇಷವಾಗಿ ರೈತರಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಂತ ಬೋರ್ಡ್ನಲ್ಲಿ ನಾನು ಅದನ್ನು ಒಯ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಭಾಳಷ್ಟು ನಾನು ರಿಕ್ವೆಸ್ಟನ್ನು ಮಾಡಿ ಹೇಳಿದಾಗ ಅವರು ನನಗೆ 68 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ, ಜೊತೆಗೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಒಂದು ವಿಚಾರ ಏನಿದೆ ಅದು ಭಾಳಷ್ಟು ಚಾಲ್ತಿಯಲ್ಲಿದೆ. ಆ ರೀತಿ ನಿಮಗೇನಾದರೂ ಅನುಭವ ಆಗಿದೆಯಾ? ನನಗಂತೂ ಆ ರೀತಿ ಯಾವುದೇ ರೀತಿಯಿಂದ ಅನುಭವದ ತೊಂದರೆ ಆಗಿಲ್ಲ. ನಾನು ನಿಮಗೆ ಈಗ ಮೊದಲೇ ಹೇಳಿದೆ, ನನಗೇನು ಯಾವ ಎಷ್ಟು ಗ್ರ್ಯಾಂಟ್ ಬರಬೇಕಾಗಿತ್ತು ಅಷ್ಟು ಗ್ರ್ಯಾಂಟ್ ನನಗೆ ಆಲ್ರೆಡಿ ಬಂದಿದೆ. ಸತ್ತಿಗಿರಿ ನೀರಾವರಿಗೆ 540 ಕೋಟಿ ರೂಪಾಯಿ ಕೊಡು ಮಾಡಿದ್ದಾರೆ. ಬಹುಶಃ ನನಗೆ ಈಗಾಗಲೇ 2 ವರ್ಷ ಅವಧಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಸುಮಾರು 1,000 ಕೋಟಿ ರೂಪಾಯಿ ಅನುದಾನವನ್ನು ನನಗೆ ಘನ ಸರ್ಕಾರ ನೀಡಿದೆ. ಹೀಗಾಗಿ ಈ ಒಂದು 5 ಮಹತ್ವ ಗ್ಯಾರಂಟಿಯನ್ನು ನಮ್ಮ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಏನು ಕೊಡು ಮಾಡ್ತಾ ಇದ್ದಾರೆ, ಇದರಿಂದ ನಮ್ಮ ರಾಜ್ಯಾದ್ಯಂತ ಸುಮಾರು 1,35,00,000 ಕುಟುಂಬದ ಎಲ್ಲ ಜನರು ಇದನ್ನು ಬಹಳಷ್ಟು ನೆಮ್ಮದಿಯಾಗಿ ಖುಷಿಯಿಂದ ಹೇಳ್ತಾ ಇದ್ದಾರೆ. ಏನು ಕನಸು ಇಟ್ಕೊಂಡಿದ್ದೀರಿ, ಜೊತೆಗೆ ಜನಕ್ಕೆ ಏನು ಅಪೀಲ್ ಮಾಡ್ತೀರಿ ಅಂತ ನಿಮ್ಮ ಕ್ಷೇತ್ರದ ಜನಕ್ಕೆ ಏನು ಹೇಳ್ತೀರಿ ಈ ಮೂಲಕ? ನನ್ನ ಕನಸು ಸವದತ್ತಿ ಮತಕ್ಷೇತ್ರದಲ್ಲಿ ಒಂದು ಆರೋಗ್ಯ, ಒಂದು ಶಿಕ್ಷಣ, ಜೊತೆಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಪ್ರಸಿದ್ಧ ಶಕ್ತಿ ದೇವತೆಯಾಗಿರುವಂಥ ಸುಕ್ಷೇತ್ರ ಸವದತ್ತಿ ಯಲ್ಲಮ್ಮನ ಗುಡ್ಡ, ಈ ದೇವಸ್ಥಾನದ ಅಭಿವೃದ್ಧಿ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸುಮಾರು 1,50,00,000 ಜನಕ್ಕಿಂತ ಹೆಚ್ಚು ಭಕ್ತಾದಿಗಳು ಬಂದು ಆ ತಾಯಿಯ ದರ್ಶನವನ್ನು ಪಡೆದು ಪಾವನರಾಗ್ತಾರೆ. ಶಿಕ್ಷಣಕ್ಕೆ ಆದ್ಯತೆ. ಇವತ್ತು ಎಲ್ಲೆಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನು ಹೈಸ್ಕೂಲನ್ನು ಅಪ್ಗ್ರೇಡೇಷನ್ ಆಗಿ ಕಾಲೇಜ್ ಆಗಬೇಕಾಗಿದೆ, ಪ್ರೈಮರಿ ಸ್ಕೂಲ್ ಅಪ್ಗ್ರೇಡೇಷನ್ ಆಗಿ ಹೈಸ್ಕೂಲ್ ಆಗಬೇಕಾಗಿದೆ. ಯಾಕೆ ಆಗಬೇಕಾಗಿದೆ ಅಂತಂದರೆ ಕೆಲವೊಂದು ಗ್ರಾಮಗಳಲ್ಲಿ ಕೇವಲ 10th ಕಲಿಸಿ ಮತ್ತು ಸಿಟಿಗಳಿಗೆ ಹೆಣ್ಣುಮಕ್ಕಳನ್ನ ಕಳಿಸೋಕ್ಕೆ ಆಗ್ತಾಯಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು 4-5 ಗ್ರಾಮಗಳಲ್ಲಿ
PUC 1-2 ಕಾಲೇಜನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಹೊಂದಿದ್ದೇನೆ. ಅದನ್ನು ಖಂಡಿತವಾಗಲೂ ಯಶಸ್ವಿನೂ ಕೂಡ ಆಗ್ತೀನಿ ಅಂತ ನನಗೆ ನಂಬಿಕೆ ಇದೆ. ನನ್ನ ಕ್ಷೇತ್ರದ ಜನ ಯಾವುದೇ ಒಂದು ನನ್ನ ಜಾತಿ ಭೇದ ಪಂಥ ನೋಡದೆ ನನ್ನ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಮತವನ್ನು ಹಾಕಿದ್ದಾರೆ. ಅವರ ಒಂದು ಋಣ ತೀರಿಸಲಿಕ್ಕೆ ಹಗಲಿರುಳು ಶ್ರಮಿಸಿ ಕಂಕಣಬದ್ಧನಾಗಿ ಈ ಕ್ಷೇತ್ರದ ಜನರ ಸೇವೆಯನ್ನು ನಿಸ್ವಾರ್ಥದಿಂದ ಪ್ರಾಂಜಲ ಮನಸ್ಸಿನಿಂದ ಸೇವೆಯನ್ನು ಮಾಡಿ ಅವರ ಋಣ ತೀರಿಸುವಂಥ ಕೆಲಸವನ್ನು ಖಂಡಿತವಾಗಲೂ ನಾನು ಮಾಡ್ತೀನಿ. ಇಷ್ಟೇನಂದರೆ ಶಾಸಕರ ಮಾತು. ಸವದತ್ತಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಸಂಚರಿಸಿದಂಥ ಸಂದರ್ಭದಲ್ಲಿ ಏನು ಏಳುಕೊಳ್ಳದ ಯಲ್ಲಮ್ಮ ದೇವಿಯ ಏನು ಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕರು ಮಾಡಿರುವಂಥ ಶ್ರಮದ ಬಗ್ಗೆ ಭಾಳಷ್ಟು ಏನಂತಂದರೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ ಏನಂತಂದರೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ಶಾಸಕರು ಗಮನ ಹರಿಸಬೇಕು ಅನ್ನೋ ಮಾತನ್ನು ಅಲ್ಲಲ್ಲಿ ಏನಂತಂದರೆ ಜನರು ಹೇಳ್ತಾ ಇರುವಂಥದ್ದು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಾಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.